ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಕೆ ಗೌಡ ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ಮನೆಯಲ್ಲೇ ಸೆಕೆಗಿಣ್ಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ಆಲ್ಮೋಸ್ಟ್ ಹಳ್ಳಿ ಸೈಡಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸಕ್ಕೆ ಗಿಣ್ಣ ಮಾಡೋಕ್ಕೋಸ್ಕರ 1/4 ಲೀಟ್ರಷ್ಟು ಗಿಣ್ಣನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಲೀಟ್ರು ಶುಭಂ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ 300 ಗ್ರಾಮಷ್ಟು ಬೆಲ್ಲನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೆಲ್ಲಕ್ಕೆ ಹಾಲನ್ನ ಸೇರಿಸ್ಕೊಂಡು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲಲ್ಲಿ ಬೆಲ್ಲ ಎಲ್ಲ ನೀಟಾಗಿ ಕರಗೋ ಥರ ನಾವು ಈ ಥರ ಹಾಲಲ್ಲಿ ಬೆಲ್ಲ ಎಲ್ಲ ಕರಗಿಸ್ಕೊಳ್ಳೋದ್ರಿಂದ ಅದರಲ್ಲಿರೋಂಥ ಕಸ ಕಡ್ಡಿ ಕಲ್ಲು ಏನೇ ಇದ್ರೂ ಅದು ಕೆಳಗಡೆ ಕೂತ್ಕೊಳ್ಳುತ್ತೆ. ಆಮೇಲೆ ನಮಗೆ ಸೋದಿಸ್ಕೊಂಡ್ರೆ ಅದು ನೀಟಾಗಿ ಸಪ್ರೇಟ್ ಆಗಿಬಿಡುತ್ತೆ. ತಿನ್ನುವಾಗ ನಮಗೇನು ಬಾಯಿಗೆ ಕಸ ಕಡ್ಡಿ ಸಿಗೋದು ಆ ಥರ ಏನೂ ಆಗಲ್ಲ. ನೋಡ್ತಿರ್ಬೋದು, ಒಂದು 10 ನಿಮಿಷ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೇ ಇವಾಗ ಗಿಣ್ಣಾಲನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಗಿಣ್ಣಂದರೆ ತುಂಬಾ ಇಷ್ಟ ಆಗುತ್ತೆ. ಅವನು ನನ್ನ ಜೊತೆ ಕೂತ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದ ನನಗೆ ಗಿಣ್ಣು ಮಾಡೋಕ್ಕೆ. ಚೆನ್ನಾಗಿ ಇದನ್ನು ಕೂಡ ಒಂದು 10ರಿಂದ 15 ನಿಮಿಷ ಮಿಕ್ಸ್ ಮಾಡಿದ್ದೀನಿ. ಅದರಲ್ಲಿ ಬೆಲ್ಲ ನಾನು ತೀರಾ ಸಣ್ಣಗೆ ಪುಡಿ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಅದು ಕರಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಇವಾಗ 1 ಲೀಟ್ರ್ ಹಿಡಿಯೋಂಥ ಒಂದು ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ನೀವು ಸ್ಟೀಲ್ ಬಾಕ್ಸಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ಇದನ್ನ ಹಬೆಯಲ್ಲಿ ಬೇಯಿಸೋದ್ರಿಂದ ಅದರಲ್ಲಿ ನೀರೆಲ್ಲ ಹೋಗಿ ಕೂತ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ. ಇವಾಗ ಒಂದು ಸೋಸೋ ಜಾಲರಿಯಿಂದ ಸೋದಿಸ್ಕೊತಾ ಇದ್ದೀನಿ. ಹಿಂಗೆ ಸೋದಿಸ್ಕೊಳ್ಳೋದ್ರಿಂದ ಕಸ ಕಡ್ಡಿ ಎಲ್ಲ ಹೊರಟೋಗ್ಬಿಡುತ್ತೆ. ನೋಡಿ ಕೆಳಗಡೆ ಎಷ್ಟು ಗಲೀಜಿದೆ ಅಲ್ವಾ. ಈ ಥರ ನಾವು ಸೋದಿಸ್ಕೊಳ್ಳೋದ್ರಿಂದ ಕಸ ಕಡ್ಡಿ ಏನೂ ಬರಲ್ಲ. ನಾನು ಈ ಟೈಮಲ್ಲಿ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಏಲಕ್ಕಿ ಪುಡಿನ ಫಸ್ಟೇ ಸೇರಿಸ್ಬೋದಿತ್ತು, ಆದರೆ ಈ ಟೈಮಲ್ಲಿ ನಾವು ಸೇರಿಸೋದ್ರಿಂದ ಫ್ಲೇವರ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ 1 ಲೀಟ್ರ್ ಆಗೋಷ್ಟು ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ನೀರು ಬಿಸಿ ಆದಮೇಲೆ ನಾವು ಬಾಕ್ಸಲ್ಲಿರೋಂಥ ಗಿಣ್ಣಾಲನ್ನ ಬೇಯೋಕ್ಕಿಡಬೇಕು. ಇದು ಒಂದು 20ರಿಂದ 25 ನಿಮಿಷದವರೆಗೂ ಕುಕ್ ಆಗಬೇಕು ಫ್ರೆಂಡ್ಸ್. ಒಂದು 25 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಹೊತ್ತು ಬೇಯಿಸಿದ್ರೆ ನಿಮಗೆ ಗಿಣ್ಣು ಬೆಂಡ್ ಥರ ಆಗಿಬಿಡುತ್ತೆ, ಅದು ಟೇಸ್ಟ್ ಇರಲ್ಲ. ಹಾಗಾಗಿ 20ರಿಂದ 25 ನಿಮಿಷ ಸಾಕಾಗುತ್ತೆ ಇದು ಬೇಯೋಕ್ಕೆ ಟೈಮು. ನೆಕ್ಸ್ಟು ಒಂದು 20 ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಚಾಕು ತೊಗೊಂಡು ಈ ಥರ ಹಾಕಿದ್ರೆ ಚಾಕುಗೆ ಏನೂ ಅಂಟಲ್ಲ, ಈ ರೀತಿ ನೀಟಾಗಿ ಬರುತ್ತೆ. ಆವಾಗ ಇದು ಕುಕ್ ಆಗಿದೆ ಅಂತ ಅಂದ್ಬಿಟ್ಟು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ, ಹೋಗಿ ಬರಲ್ಲ. ಅಲ್ಲಿವರೆಗೂ ನನ್ನ ಚಾನಲ್ನ ಮಿಸ್ ಮಾಡದೆ ಎಲ್ಲ ವೀಡಿಯೋಸ್ನೂ ವಾಚ್ ಮಾಡಿ.